ಕೆಲವರಿಗೆ ಸನ್ ಸ್ಟ್ರೋಕ್ ಹೊಡೆದಂತೆ ಕಾಣಿಸುತ್ತಿದೆ. ಇನ್ನು ಕೆಲವರಿಗೆ ಈ ಬಿಸಿಲಿನ ಝಳದಲ್ಲೂ ಇದ್ದಕ್ಕಿದ್ದಂತೆ ಮೇಘಸ್ಫೋಟವಾದಂತೆ ಕಾಣಿಸುತ್ತಿದೆ. ಕೆಲವರು ದಿಢೀರ್ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದ ಅನುಭವದಲ್ಲಿ ಇದ್ದಾರೆ. ಈ ಎಲ್ಲದರ ಪರಿಣಾಮ ಹವಾಮಾನ ರಾಜಕೀಯವಾಗಿ ಕೆಟ್ಟು ಹೋಗಿದೆ. ಹಾಗಾಗಿ ಅಲ್ಲಿ ಇಲ್ಲಿ ಗುಡುಗು, ಮಿಂಚು, ಸಿಡಿಲು ಅಬ್ಬರಿಸುತ್ತಿದೆ. ಇವುಗಳ ವ್ಯಾಖ್ಯಾನವನ್ನು ಮುಂದೆ ಸುದ್ದಿಗಳ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಆದರೆ ಅದಕ್ಕೆ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಬಿಜೆಪಿಯಲ್ಲಿ ಟಿಕೆಟ್ ಕೈತಪ್ಪಿದ್ದಕ್ಕೆ ತೀವ್ರಗೊಂಡ ಅತೃಪ್ತಿ. ಈಶ್ವರಪ್ಪ ಪುತ್ರನಿಗೆ ಎಂಎಲ್ಸಿ ಆಫರ್. ಶಿವಮೊಗ್ಗದಿಂದ ಸ್ಪರ್ಧೆ ಬಗ್ಗೆ ನಾಳೆ ಬೆಂಬಲಿಗರ ಸಭೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಬೆಂಬಲಿಗರ ಕಲ್ಲು ತೂರಾಟ. ದಾವಣಗೆರೆಯಲ್ಲಿ ಭಿನ್ನಮತ, ಸೂಯಿಸೈಡ್ ಡ್ರಾಮಾ. ಗೋಬ್ಯಾಕ್ ಚುನಾವಣೆಗೆ ಶೋಭಾ ಕೇಳಿದ. ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಯದುವೀರ್ ಆಕ್ಟಿವ್. ಸೋಮವಾರದಿಂದ ಪ್ರತಾಪ್ ಸಿಂಹ ಪ್ರಚಾರ. ಮಾಧುಸ್ವಾಮಿ ಮನವೊಲಿಕೆಗೆ ಮುಂದಾದ ಸೋಮಣ್ಣ. ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಡಿಕೆ ಸುರೇಶ್ ವ್ಯಂಗ್ಯ. ಡಾಕ್ಟರ್ ಸೇವೆಗೆ ನೀವೆಲ್ಲ ಸರಿಸಮ ಅಲ್ಲ. ಡಿಕೆ ಬ್ರದರ್ಸ್ ವಿರುದ್ಧ ಕುಮಾರಸ್ವಾಮಿ ಗರಂ. ಕಾಂಗ್ರೆಸ್ಗೆ ಮತ ಕೊಟ್ರೆ ಮಾತ್ರ ಅಭಿವೃದ್ಧಿನ ಮತ್ತೆ ಚಲುವರಾಯಸ್ವಾಮಿ ವಿವಾದಾತ್ಮಕ ಹೇಳಿಕೆ. ಪಕ್ಷದಲ್ಲಿ ಎಲೆಕ್ಷನ್ಗೂ ದುಡ್ಡಿಲ್ಲ ಅಂತ ಖರ್ಗೆ ಆಳಲು. ನಾಳೆ ಲೋಕಸಭೆಗೆ ವೇಳಾಪಟ್ಟಿ ಸಾಧ್ಯತೆ. ಚುನಾವಣಾ ಆಯೋಗಕ್ಕೆ ಹೊಸ ಆಯುಕ್ತರ ನೇಮಕ. ಒಂದು ದೇಶ ಒಂದು ಚುನಾವಣೆಗೆ ಕೋವಿಂದ್ ಸಮಿತಿ ಶಿಫಾರಸು. ಸಿಎಂ ಮಮತಾ ಬ್ಯಾನರ್ಜಿ ಹಣೆಗೆ ಗಂಭೀರ ಗಾಯ. ಸಿಎಎ ಹಿಂಪಡೆಯಲ್ಲ ಅಂದ್ರು ಅಮಿತ್ ಶಾ. ಕನ್ನಡದಲ್ಲಿ ಸುಧಾಮೂರ್ತಿ ಪ್ರಮಾಣ ವಚನ ಸ್ವೀಕಾರ. ಪಿಎಸ್ಐ ಹಗರಣದ ತನಿಖೆಯನ್ನ ಎಸ್ಐಟಿಗೆ ಕೊಟ್ಟರು. ಹೆಬ್ಬಾಳ ಟು ಜೆಪಿ ನಗರದವರೆಗೆ ಮೆಟ್ರೋ ಯೋಜನೆ. ರಾಜ್ಯದ ಉತ್ತರದಲ್ಲಿ ರಾಣ ಬಿಸಿಲು, ಮಲೆನಾಡಲ್ಲಿ ಮಳೆ.